ಇನ್ನು 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಎಂಬ ಎಂಎಲ್ಸಿ ಯತೀಂದ್ರ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಹೈಕಮಾಂಡ್ನವರು ಸದ್ಯಕ್ಕೆ ಸಿಎಂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸಿಎಂ ಬದಲಾವಣೆ ಇಲ್ಲ ಅಂದಮೇಲೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋಕೆ ಯಾವುದೇ ಕಾರಣ ಇಲ್ಲ. ಹಾಗಾಗಿ ಅವರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾನು ಹೊಸದಾಗಿ ಏನು ಹೇಳಿಕೆ ಕೊಟ್ಟಿಲ್ಲ, ಮೊದಲಿನಿಂದ ಹೇಳಿರೋದನ್ನೇ ಹೇಳ್ತಾ ಇದ್ದೀನಿ. ಹೊಸದಾಗಿ ಏನು ಹೇಳಿಲ್ಲ, ಅದಕ್ಕೆ ಚರ್ಚೆ ಅನಾಗತ್ಯವಾಗಿದೆ. ಯಾವುದೇ ಪಕ್ಷಕ್ಕಾಗಲಿ ಹೈಕಮಾಂಡ್ ಹೇಳಿದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು. ಇನ್ನು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಹೇಳಿದಂತೆ ಕೇಳ್ತಾ ಇದ್ದಾರೆ. ಇನ್ನು ಅವ್ರು ಕೇಳಲೇಬೇಕು. ನಮ್ಮಂತ ಸಣ್ಣ ಪುಟ್ಟ ಲೀಡರ್ಗಳು ಕಾರ್ಯಕರ್ತರು ಕೂಡ ಕೇಳಬೇಕಾಗಿದೆ. ಹಾಗಾಗಿ ಹೈಕಮಾಂಡ್ ಸುಪ್ರೀಂ ಅವರು ಯಾರು ಹೇಳ್ತಾರೆ ಅವರೇ ಸಿಎಂ ಆಗ್ತಾರೆ. ಇನ್ನು ಯತೀಂದ್ರ ನಮ್ಮ ಹೈಕಮಾಂಡ್ ಎಂಬ ಡಿ.ಕೆ.ಶಿ ಹೇಳಿಕೆ ವಿಚಾರ ಅವರು ಹೇಳಿರಬಹುದು. ನಮಗೆ ಹೈಕಮಾಂಡ್ ಸುಪ್ರೀಂ ಅವರು ಹೇಳಿದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಎಂದು ಬೀದರ್ನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾವು ಹೊಸದಾಗೇನು ಹೇಳಿಕೆ ಕೊಟ್ಟಿಲ್ಲ, ಮೊದಲಿಂದನೇ ಹೇಳ್ತಿರೋದನ್ನೇ ಹೇಳಿದ್ದೀನಿ. ನಾನು ಹೊಸದಾಗೇನು ಕೊಟ್ಟಿಲ್ಲ. ಸೊ ಅದಕ್ಕೆ ಚರ್ಚೆ ಅನಗತ್ಯ. ಈಗ ಹೈಕಮಾಂಡೇ ಸುಪ್ರೀಂ ಯಾವುದೇ ಪಕ್ಷಕ್ಕಾಗಲಿ. ಸೊ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದಲಾಗಿರಬೇಕು. ಹೈಕಮಾಂಡ್ ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಕೇಳಬೇಕು, ಡಿ.ಕೆ. ಶಿವಕುಮಾರ್ ಅವರು ಕೇಳಬೇಕು, ಮತ್ತು ನಮ್ಮಂಥ ಸಣ್ಣ ಪುಟ್ಟ ಲೀಡರ್ಗಳು ಅಥವಾ ಕಾರ್ಯಕರ್ತರುಗಳು ಕೇಳಬೇಕು. ಸೊ ಹೈಕಮಾಂಡ್ ಸುಪ್ರೀಂ, ಅವ್ರು ಯಾರು ಹೇಳ್ತಾರೋ ಅವರೇ ಅದು ಸಿ ಎಂ ಆಗ್ತಾರೆ. ಪಕ್ಷಕ್ಕೆ ನೀವೇ ಹೈಕಮಾಂಡ್ ಅಂತಂದು ಡಿ.ಕೆ. ಶಿವಕುಮಾರ್ ಹಾಗೆ ಹೇಳಿರ್ಬೋದು. ಬಟ್ ಹೈಕಮಾಂಡೇ ಸುಪ್ರೀಮು. ನಾವೆಲ್ಲರೂ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತೀವಿ. 5 ವರ್ಷ ಏನಾದರೂ ಸಿದ್ದರಾಮಯ್ಯನವರ ನಾನೇನು ಹೇಳಿದ್ದು ಹೈಕಮಾಂಡ್ ಅವ್ರಿಗೆ ಸದ್ಯಕ್ಕೆ ಸಿ ಎಂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅವ್ರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಅವ್ರು ಬದಲಾಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವ್ರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೆ ಅಷ್ಟೇ.